ತಲೆ ತಗ್ಗಿಸುವಂತಹ ರೀತಿಯಲ್ಲಿ RCBಯ ಒಂದು ಸಂಭ್ರಮಾಚರಣೆಯಲ್ಲಿ 11 ಜನ ನಿಜವಾಗ್ಲೂ ನಮ್ಮ ರಾಜ್ಯದ ಪ್ರಜೆಗಳು ಅವತ್ತು ಕಾಲ್ತುಳಿತದಲ್ಲಿ ತೀರೋದು. ಅದರದ್ದು ಇವತ್ತು ನಮ್ಮ ಜಸ್ಟಿಸ್ ಪುನ್ನಾ ಕಮಿಟಿ ವರದಿ ಬಂದಿದೆ. ನಿಜ ಆಶ್ಚರ್ಯ ಆಗುತ್ತೆ, ನಿಜ ಅಸಹ್ಯ ಆಗುತ್ತೆ. ಒಟ್ಟು ನಮ್ಮ ಈ ವ್ಯವಸ್ಥೆಯಲ್ಲಿ ಸರ್ಕಾರ ಯಾವ ರೀತಿ ಇವತ್ತು ನಡ್ಕೊಂತಿದೆ ಅನ್ನೋವಂಥದ್ದು ಆ ವರದಿ ಮುಖಾಂತರ ಗೊತ್ತಾಗ್ತಾ ಇದೆ. ಅವತ್ತಿನ ದಿವಸ ಆಗಿರುವಂಥದ್ದು ಜಗಜ್ಜಾಹಿರ. ಇವತ್ತು ಅದಕ್ಕೆ RCBನ ದೋಷ ಮಾಡೋದು, KCAನ ದೋಷ ಮಾಡೋದು, DNA ಮೇಲೆ ಹಾಕುವಂಥದ್ದು ಆರೋಪ ನೋಡಿದ್ರೆ ರಾಜ್ಯ ಸರ್ಕಾರ ಇವತ್ತು ನಾಳೆ ಈ ರಾಜ್ಯ ಸರ್ಕಾರ ಇಲ್ಲಿನ ಕಾನೂನು ವ್ಯವಸ್ಥೆ ಮತ್ತು ಅವರಿಗೆ ಸರ್ಕಾರ ನಡೆಸಲಿಕ್ಕೆ ಬರುತ್ತೋ ಇಲ್ಲೋ ಅಂತ ಆ ವರದಿ ಏನಾರ ನೋಡಿಬಿಟ್ರೆ ನಾವು ಈ ಮೂರೇ ಸರ್ಕಾರಕ್ಕಿಂತ ದೊಡ್ಡದೇನೋ ಅನ್ನುವಂಥ ಮಟ್ಟಕ್ಕೆ ಇವತ್ತು ವರದಿ ಪ್ರಕಾರ ನಮಗೆ ಗೊತ್ತಾಗ್ತಾರೆ. ಸರ್ಕಾರ ಇಲ್ವೇನೋ ಈ ರಾಜ್ಯದಲ್ಲಿ ಯಾವುದೇ ಕಾನೂನು ವ್ಯವಸ್ಥೆ, ಯಾವುದೇ ಪೊಲೀಸು ಯಾರೂ ಇಲ್ಲ, ಯಾರು ಏನು ಬೇಕಾದ್ರೂ ನಡೆಸ್ಬೋದು ಅಂತದ್ದು ಭಾಳ ಕ್ಲಿಯರಾಗಿ ನಾವು ಅವತ್ತು ಹೇಳ್ತಾ ಇದ್ದೀವಿ, ಇವತ್ತು ಹೇಳ್ತಾ ಇದ್ದೀವಿ. ಅವತ್ತಿನ ದಿನದ ಒಟ್ಟು ಪೂರ್ಣ ಜವಾಬ್ದಾರಿ ರಾಜ್ಯ ಸರ್ಕಾರ ವಹಿಸ್ಕೋಬೇಕಿತ್ತು. ಕತ್ತೆ ಕಾಯ್ತಿತ್ತ ಅಂತ ನಾವು ಕೇಳಬೇಕಾಗುತ್ತೆ. ಕತ್ತೆ ಕಾಯ್ತಿತ್ತ ಆ ಸಂದರ್ಭದಲ್ಲಿ ಅವ್ರು ಮಾಡೋಕ್ಕೆ ಕೆಲಸನೂ ಮಾಡೋಕ್ಕಾಗಲ್ಲ ಅಂತ ಆದಮೇಲೆ ಒಂದು ಪರ್ಮಿಷನ್ ಯಾಕೆ ಕೊಟ್ಟು ಭಾಳ ಕ್ಲಿಯರಾಗಿ ಬೆಳಿಗ್ಗೆ ಅವತ್ತು ಪರ್ಮಿಷನ್ನಿಗೆ ಅವಕಾಶ ಕೊಟ್ಟಿರೋವಂಥದ್ದು DPRಯಿಂದ 10ವರೆಗೆ ಪ್ರೆಸ್ ಮೀಟ್ ಮಾಡ್ತಾರೆ ಶ್ರೀಮತಿ ಸತ್ಯವತಿಯವರು. ಇವತ್ತು ವಿಧಾನಸೌಧದ ಮೇಲೆ ಕರೆದು ಅವರನ್ನು ಒಂದು ಪೆರೇಡ್ ಮಾಡ್ತೀವಿ, ಅವರಿಗೆ ಸನ್ಮಾನ ಮಾಡ್ತೀವಿ ಅಂತ ಹೇಳ್ತಾರೆ. ಅದಿನ್ನೆಲ್ಲೂ ಉಲ್ಲೇಖದಲ್ಲಿ ಬರೋದಿಲ್ಲ ವರದಿಲಿ. ಅವರ ಮುಖ್ಯಮಂತ್ರಿಗಳ ಅವ್ರದ್ದೇ ಅಫಿಷಿಯಲ್ ಎಕ್ಸ್ ಅಲ್ಲಿ ಅವರೇ ಆಗ್ತಾರೆ, ಅವರಿಗೆಲ್ಲರಿಗೂ ನಾವು ಇವತ್ತು ಸನ್ಮಾನ ಮಾಡ್ತೀವಿ ಅಂತ. ಉಪಮುಖ್ಯಮಂತ್ರಿಗಳು ಇನ್ನೂ ಅವ್ರು ಬರೋಕ್ಕೆ ಕೂರಿಸೋತಿಲ್ಲ. ಅವರು ಕನಕಪುರದಿಂದ ನೇರವಾಗಿ ಹೆಲಿಪ್ಯಾಡಿಗೆ ಹೋಗ್ತಾರೆ, ಅಂದರೆ HAL ಏರ್ಪೋರ್ಟಿಗೆ ಹೋಗ್ತಾರೆ. ಅಲ್ಲೋಗಿ ಅವ್ರ ಜೊತೆ ಫೋಟೋಗಳನ್ನು ತಗೊತಾರೆ, ಅದಕ್ಕೆ ಮುತ್ತಿಡ್ತಾರೆ. ಇದು ಬರೇ ಸಂಭ್ರಮಾಚರಣೆಯಲ್ಲಿ ತನ್ನ ವೈಯಕ್ತಿಕ ಚಟದಿಂದ ತನ್ನ ಮಕ್ಕಳು ತನ್ನ ಸಂಸಾರದ ಜೊತೆಗೆ ಸೆಲ್ಫಿಗಳನ್ನು ತಗೊಳ್ಬೇಕು ಅನ್ನುವಂಥದ್ದು ದೃಷ್ಟಿಕೋನದಿಂದ ಬಲಿಪಶು ಮಾಡಿದ್ದಂಥದ್ದು ನಮ್ಮ ಕರ್ನಾಟಕದ ನಮ್ಮ ಮುಗ್ಧ ಜನತೆಯನ್ನು. ಹಾಗಾಗಿ ಈ ವರದಿ ಇವತ್ತೇನು ಬಂದಿದೆ ನಾವು ವಿರೋಧ ಮಾಡ್ತೀವಿ. ತಕ್ಷಣ ರಾಜ್ಯ ಸರ್ಕಾರಕ್ಕೆ ಒಂದಷ್ಟು ಮೌಲ್ಯಗಳನ್ನು ಇಟ್ಕೊಂಡಿರುವಂಥ ಈ ರಾಜ್ಯದಲ್ಲಿ ನಿಮಗೆ ಒಂದು ಸ್ವಲ್ಪ ಆದರೂ ನಾಚಿಕೆ ಇದ್ದರೆ ಈ ಕೇವಲ ಅಧಿಕಾರಿಗಳ ಮೇಲೆ, ಕೇವಲ RCB, KCA, DNA ಮೇಲೆ ಆರೋಪ ಮಾಡ್ತಿರೋವಂಥದ್ದು ನಿಜವಾಗ್ಲೂ ಇದು ತಪ್ಪು. ಸರ್ಕಾರ ಅದಕ್ಕಿಂತ ಕಡಿಮೆ ಅಲ್ಲ, ಸರ್ಕಾರನೇ ಇದನ್ನು ಪೂರ್ತಿ ಜವಾಬ್ದಾರಿಯನ್ನು ಹೊತ್ಕೋಬೇಕಿತ್ತು. ಸರ್ಕಾರಕ್ಕೆ ಶಕ್ತಿ ಇತ್ತು, ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಶಕ್ತಿ ಇತ್ತು. ಒಬ್ಬ ಪೊಲೀಸ್ ಅಧಿಕಾರಿಯನ್ನು ನೀವು ದೋಷ ಮಾಡೋದು. ಹಿಂದಿನ ದಿವಸ ಪಾಪ ಅವರೆಲ್ಲ ಒದ್ದಾಡಿದ್ದಾರೆ ಇಡೀ ರಾಜ್ಯದಲ್ಲಿ. ಆ ಸಂಭ್ರಮಾಚರಣೆ ಸಮಯದಲ್ಲಿ ರಾತ್ರಿ ಎಲ್ಲ ಕೆಲಸ ಮಾಡಿರೋಂಥ ಪೊಲೀಸ್ ಅಧಿಕಾರಿಗಳನ್ನು ಇವರು ಹೇಳಿ ಆ ಸಮಸ್ಯೆಯನ್ನು ಬಗೆಹರಿಸುವಂಥದ್ದು ಮತ್ತು ಕೊಡಬೇಕಾಗಿರೋವಂಥದ್ದು ಅವರು ಸರ್ಕಾರ ಕೊಡಬೇಕಾಗಿತ್ತು ಪರ್ಮಿಷನನ್ನು. ಇದನ್ನು ಮಾಡೋಕ್ಕಾಗುತ್ತೋ, ನಮ್ಮ ಕೈಯಲ್ಲಿ ನಿಯಂತ್ರಣ ಮಾಡೋಕ್ಕಾಗುತ್ತೋ. ಅವತ್ತಿನ ದಿವಸ ಏನೂ ಇಲ್ಲದೆ ಆಮೇಲೆ ಎಲ್ಲ ಕೊಟ್ಟು ಅವರೇ ಎಲ್ಲ ಅದಕ್ಕೆ ಬೇಕಾಗಿರುವಂಥ 100% ಈ ಇಡೀ ವರದಿಯಲ್ಲಿ ರಾಜ್ಯ ಸರ್ಕಾರದ ಒಂದು ವೈಫಲ್ಯತೆಯನ್ನು ಎಲ್ಲೂ ತೋರಿಸ್ತೇನೆ. ಅವರನ್ನು ಪೂರ್ತಿ ಪ್ರೊಟೆಕ್ಟ್ ಮಾಡ್ಕೊಂಡು ಇವತ್ತು ನಾವು ರಾಜ್ಯ ಸರ್ಕಾರ ನಮ್ಮದೇನೂ ಇಲ್ಲ, ಎಲ್ಲ ತಪ್ಪು RCBದು. ಆಯ್ತು ರೀ, ಕೇಳ್ತಾರೆ RCB ಅವರು, KCA ಅವ್ರದ್ದು ಅವ್ರ ಜಾಗವನ್ನು ನಾವು ಉಪಯೋಗಿಸ್ಕೊಂಡು ನಾವು ಅಲ್ಲಿ ಸಂಭ್ರಮಾಚರಣೆ ಮಾಡ್ತೀವಿ ಅಂತ ಕೇಳ್ತಾರೆ. ನಿಮಗೆ ಅದಕ್ಕೆ ಏನು ಸಪೋರ್ಟು ಮತ್ತು ಅದಕ್ಕೇನು ಕಾನೂನು ವ್ಯವಸ್ಥೆಯಲ್ಲಿ ಏನು ನಿಯಂತ್ರಣ ಮಾಡಬೇಕು ಅದ್ರದ್ದು ಇರೋದು ಕೆಪಾಸಿಟಿ ರಾಜ್ಯ ಸರ್ಕಾರಕ್ಕೆ. ಅವತ್ತೇ ಹೇಳಬೇಕಿತ್ತು, ನಮ್ಮ ಕೈಯಲ್ಲಿ ಆಗಲ್ಲ, ನಾವು ಮಾಡೋಕ್ಕಾಗಲ್ಲ, ಹಿಂದಿನ ದಿವಸ ನಮ್ಮೆಲ್ಲ ಪೊಲೀಸ್ ಅಧಿಕಾರಿಗಳು ಸುಸ್ತಾಗಿದ್ದಾರೆ, ಹಾಗಾಗಿ ನಾವು ಮಾಡೋಕ್ಕಾಗಲ್ಲ ಅಂತ ಹೇಳಬೇಕಿತ್ತು. ಅದನ್ನು ಮಾಡಲಿಲ್ಲ. ಈಗ ಎಲ್ಲ ತಪ್ಪುಗಳನ್ನು ಆದಮೇಲೆ ಈಗ RCB ಮೇಲೆ ಹಾಕೋದು, KCA ಮೇಲೆ ಹಾಕೋದು, DNA ಮೇಲೆ ಹಾಕಿ ನಾಳೆ ಎಲ್ಲಿ ತನಕ ವಿರಾಟ್ ಕೊಹ್ಲಿ ಒಬ್ಬ ಕ್ರಿಕೆಟಿಗ ಕಷ್ಟಪಟ್ಟು RCBನ 14 ವರ್ಷ ನಂತರ ಒಂದು ಕಪ್ಪನ್ನು ಗೆಲ್ಲಿಸಿರೋವಂಥ ಒಬ್ಬ ನಾಯಕ, ಅವನ ಮೇಲೆ ಇವತ್ತು ಆರೋಪಗಳನ್ನು ಮಾಡ್ತಾ ಇರೋಂಥದ್ದು. ಅವ್ರು ಕರೆದ್ರೆ ಬರ್ತಾರೆ. ರಾಜ್ಯ ಸರ್ಕಾರ ಹೇಳ್ತು ಅವರಿಗೆ ರಾಜ್ಯ ಸರ್ಕಾರದಿಂದ ಇಷ್ಟೊಂದು ಅಭೂತಪೂರ್ವವಾದಂಥ ಒಳ್ಳೆಯ ಸನ್ಮಾನ ಆಗುತ್ತೆ ಅಂತ ಅಂದಾಗ ಅವ್ರು ಗೌರವ ಕೊಟ್ಟು, ರಾಜ್ಯ ಸರ್ಕಾರದ ಒಬ್ಬ ಮುಖ್ಯಮಂತ್ರಿ ಮೇಲೆ ಗೌರವ ಕೊಟ್ಟು
ಅವರು ಬರ್ತಾರೆ, ಬಂದು ಸ್ವೀಕಾರ ಮಾಡೋದ್ರೊಳಗೆ ತಪ್ಪೇನಿದೆ. ಈಗ ವಿರಾಟ್ ಕೊಹ್ಲಿ ಮೇಲೆ ಆರೋಪ ಪಟ್ಟಿಯಲ್ಲಿ ವಿರಾಟ್ ಕೊಹ್ಲಿ ಹೆಸರನ್ನ ಸೇರಿಸಿರೋದು ಎಷ್ಟು ನಮಗೆ ಒಂದು ರೀತಿಯಾದಂಥ ತಮಾಷೆ ಆಗಿಬಿಟ್ಟಿದೆ. ಇದು ರಾಜ್ಯ ಸರ್ಕಾರಕ್ಕೆ ಎಷ್ಟು ಬೈದರೂ ಇವರಿಗೆ ದಪ್ಪ ಚರ್ಮ ಅಲ್ಲ. ಅವರು 44 ಲಕ್ಷ ವ್ಯೂಸ್ ಆಗಿದೆ, ವಿರಾಟ್ ಕೊಹ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬನ್ನಿ ಅಂತೇಳಿ, ಇದರಿಂದನೇ ಪ್ರಾಬ್ಲಮ್ ಆಗಿರೋದು ಅಂತ ಅಲ್ಲಿ ವರದಿನಲ್ಲಿದೆ. ಅದಕ್ಕೋಸ್ಕರ 3.5 ಲಕ್ಷ ಜನ ನುಗ್ಗಿದ್ದಾರೆ ಅಂತ. ಯಾಕೆ ವಿರಾಟ್ ಕೊಹ್ಲಿ ಯಾಕೆ ನೀವು ಅದನ್ನ ಅವ್ರ ವ್ಯೂವರ್ಸಿಗೆ ಬನ್ನಿ ಅಂತ ಯಾಕೆ ಹೇಳ್ತಾರೆ? ರಾಜ್ಯ ಸರ್ಕಾರ ಪರ್ಮಿಷನ್ ಕೊಟ್ಟ ಮೇಲೆ ರಾಜ್ಯ ಸರ್ಕಾರ 7 ಗಂಟೆಗೆ ಮತ್ತು 8 ಗಂಟೆಗೆ ಮತ್ತು ಅವರೇ ಅಫಿಷಿಯಲ್ ಆಗಿ ಒಂದು ಪತ್ರಿಕಾ ಪ್ರಕಟಣೆ ಮಾಡ್ತಾರೆ. DPR ನಮ್ಮ ಕಾರ್ಯದರ್ಶಿಗಳು ಶ್ರೀಮತಿ ಸತ್ಯವತಿ ಅವರು, ನಾವು ಇವತ್ತು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೀವಿ ನೋಡಿ. ವಿಧಾನಸೌಧದ ಗ್ರ್ಯಾಂಡ್ ಟೆರೆಸ್ ಇದ್ರ ಮೇಲೆ ನಮಗೆ ನಿಲ್ಲಕ್ಕೂ ಬಿಡೋದಿಲ್ಲ. ಪರ್ಮಿಷನ್ ಒಂದು ವಾರದ ಮುಂಚೆ ತೊಗೋಬೇಕು. ಇವ್ರ ಚಟ್ಟಕ್ಕೆ ಇವ್ರು ಪೆರೇಡ್ ಮಾಡಿ ನಮ್ಮ ಜೊತೆ ಬಂದು ಸ್ಟೇಜ್ ಮೇಲೆ ಸ್ಟೇಜ್ ಮೇಲೆ ಎಷ್ಟು ಜನ ಕೂರಿಸ್ಕೋಬೇಕು? ಯಾವ ಕಾರ್ಯಕ್ರಮ ಹಿಂಗೆ ಮಾಡಿದ್ದೀರಾ ನೀವು? ಸ್ಟೇಜ್ ಮೇಲೆ ಯಾರ್ಯಾರು ಇದ್ದಿದ್ದು? ಇವ್ರ ಕುಟುಂಬದ ಸದಸ್ಯರಿದ್ದರು. ಈ ಕುಟುಂಬದ ಸದಸ್ಯರು ಸೆಲ್ಫಿಗೋಸ್ಕರ ಕರೆದ್ಬಿಟ್ಟು KCAಗೆ ನನಗೇನು ಸಂಬಂಧ ಇಲ್ಲ. KCAಗೆ ಸಂಬಂಧ ಇಲ್ಲ ಅಂದರೆ ಪರ್ಮಿಷನ್ ಯಾಕೆ ಕೊಟ್ರಿ? ಅಲ್ಲಿಗೆ ಯಾಕೆ ಒಳಗಡೆ ಬಿಡಕ್ಕೆ ಅವಕಾಶ ಪಾರ್ಕ್ ಪೊಲೀಸ್ನವರು ಪರ್ಮಿಷನ್ ಕೊಟ್ಟಿಲ್ಲ. ಇವಕ್ಕೆಲ್ಲ ಒಂದು ವಾರದ ಮುಂದೆ ಅಪ್ಲೈ ಮಾಡಬೇಕು. ಹಿಂದಿನ ದಿವಸ ಗೆಲ್ತಾರ ಸೋಲ್ತಾರ ಅಂತ ಗೊತ್ತಿಲ್ಲ, ಆವಾಗಲೇ ಕೇಳಿದ್ದಾರೆ ಇವರು. 3 ದಿವಸ ಕೊಡಕ್ ಬರಲ್ಲ ಅಂತಾನೆ ಹೇಳಿದ್ದಾರೆ. ಮ್ಯಾಚ್ ನಡೆಯೋಕ್ಕಿಂತ ಮುಂಚೆನೆ ಅಕಸ್ಮಾತ್ ಗೆದ್ರೆ ನಮಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದಾಗಿದೆ. ಒಂದು ಮ್ಯಾಚ್ ನಡೆಯೋಕ್ಕಿಂತ ಮುಂಚೆ, ಒಂದು ಇಂಟರ್ನ್ಯಾಷನಲ್ ಮ್ಯಾಚ್ ನಡೆಯೋಕ್ಕಿಂತ ಮುಂಚೆ ಅದರ ಭದ್ರತೆಯ ಪೂರ್ಣ ಜವಾಬ್ದಾರಿ ಪೊಲೀಸಿನ ನಮ್ಮ ರಾಜ್ಯ ಸರ್ಕಾರದಾಗುತ್ತೆ. ಅವರು ಕೇಳಿದ್ದಾರೆ ಅಂದಮೇಲೆ ನಮಗೆ ಭದ್ರತೆ ಕೊಡೋಕ್ಕಾಗಲ್ಲ. ಎಷ್ಟು ಲಕ್ಷ ಜನ ಇದನ್ನು ವ್ಯೂಸ್ ಮಾಡಿದ್ದಾರೆ ಅಂತ